Hi students, welcome back to our YouTube channel. ನಾನು ನಿಮ್ಮ ಭಾರತಿ ಮಿಸ್. ಈ ಒಂದು ವಿಡಿಯೋದಲ್ಲಿ ನಾನು ಮುಂಬರುವಂತಹ ಮುರಾರ್ಜಿ ಎಕ್ಸಾಮ್ಗೆ ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿಯಾದ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಅನ್ನೋದನ್ನ ಕುರಿತು ಡಿಸ್ಕಸ್ ಮಾಡ್ತಾವನ. ಇದುವರೆಗೂ ನಾವು 50 to 60 ಕ್ವಶನ್ನ ಕುರಿತು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಇನ್ನುಳಿದ ಪ್ರಶ್ನೆಗಳನ್ನು ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಮೊದಲನೇ ಕ್ವಶನ್ ಈ ರೀತಿ ಇದೆ. ಪೀಪಲ್ ಬೈ ಮೀ ಟು ಹೀಟ್ ಬಟ್ ನೆವರ್ ಹೀಟ್ ಮೀ. ಇದೊಂದು ರೈಡಲ್ ಆಗಿದೆ. ರೈಡಲ್ಸ್ ಅಂದ್ರೆ ಒಗಟುಗಳು. ನಿಮ್ಮೆಲ್ರಿಗೂ ಗೊತ್ತು ರೈಡಲ್ಸ್ ಅಂದ್ರೆ ಒಗಟುಗಳು. ಈ ಒಗಟುಗಳ ಮೇಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಈ ತರ ಸುಮಾರು ಒಗಟುಗಳನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಸಾಲ್ವ್ ಮಾಡ್ತಾ ಹೋಗಿದ್ವಿ. ಅದೇ ರೀತಿ ಈ ಒಂದು ಒಗಟನ್ನ ನೋಡಿ, ಅಂದ್ರೆ ರೈಡಲ್. ಪೀಪಲ್ ಬೈ ಮೀ ಟು ಹೀಟ್ ಬಟ್ ನೆವರ್ ಹೀಟ್ ಮೀ, ಹೂ ಹ್ಯಾಮ್ ಐ. ಈ ಒಂದು ಸೆಂಟೆನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ಕೊಟ್ಟಿರುವಂತಹ ವರ್ಡ್ ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಜನರು ನನ್ನನ್ನ ತಗೊಳ್ತಾರೆ ತಿನ್ನೋದಕ್ಕೋಸ್ಕರ, ಬಟ್ ನನ್ನನ್ನ ತಿನ್ನೋದಿಲ್ಲ ಅಂತೇಳಿ ಇದು ಒಂದು ಮೀನಿಂಗ್ ಅನ್ನ ನೀಡ್ತಾ ಹೋಗಿದೆ. ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಪ್ಲೇಟ್, ಆಪ್ಷನ್ ಬಿ ಕಪ್, ಆಪ್ಷನ್ ಸಿ ಸಾಸರ್, ಆಪ್ಷನ್ ಡಿ ಗ್ಲಾಸ್. ಈ ಒಂದು ಕ್ವಶನ್ಗೆ ಪ್ಲೇಟ್ ಅನ್ನೋದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ನಾವು ಫುಡ್ ಆಗಿರ್ಬೋದು ಅಥವಾ ಸ್ನಾಕ್ಸ್ ಆಗಿರ್ಬೋದು ತಿನ್ನೋದಕ್ಕೆ ಪ್ಲೇಟ್ ಅನ್ನ ಯೂಸ್ ಮಾಡ್ತೀವಿ, ಬಟ್ ಅಲ್ಲಿ ಫುಡ್ ಅನ್ನ ತಿಂತೀವಿ, ಪ್ಲೇಟ್ ಅನ್ನ ತಿನ್ನೋದಿಲ್ಲ ಅಲ್ವಾ. ಅದಕ್ಕೆ ಇದೇನಾಗುತ್ತೆ, ಇಲ್ಲಿ ಈ ಒಂದು ರೈಡಲ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಕ್ವಶನ್, ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್? ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ಡ್ಯಾಶ್. ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 7. ನೋಡಿ, ಆರ್ಟಿಕಲ್ಸ್ ಎಷ್ಟಿದೆ ಅಂತಂದ್ರೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಾವು 3 ಆರ್ಟಿಕಲ್ಸ್ ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಎ, ಸೆಕೆಂಡ್ ಒನ್ ಈಸ್ ಆನ್, ಥರ್ಡ್ ಒನ್ ಈಸ್ ದ. ಎ ಆನ್ ದ, ದೀಸ್ ಆರ್ ದ 3 ಆರ್ಟಿಕಲ್ಸ್. ಇಲ್ಲಿ ನಾವು ಎ ಅನ್ನ ಕಾನ್ಸೋನೆಂಟ್ ಗಳ ಮುಂದೆ ಯೂಸ್ ಮಾಡ್ತೀವಿ, ಆನ್ ಅನ್ನ ಓವೆಲ್ಸ್ ಗಳ ಮುಂದೆ ಯೂಸ್ ಮಾಡ್ತೀವಿ, ದ ನ ಒಂದು ಪರ್ಟಿಕ್ಯುಲರ್ ಡೆಫಿನೆಟ್ ಆರ್ಟಿಕಲ್ಸ್ ಗಳ ಮುಂದೆ ನಾವು ದ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಷ್ಟು ಆರ್ಟಿಕಲ್ಸ್ ಇವೆ? 3 ಆರ್ಟಿಕಲ್ಸ್ ಇವೆ. 3 ಆರ್ಟಿಕಲ್ಸ್. 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಹರೀಶ್ ಈಸ್ ಎ ಕ್ಲೆವರ್ ಬಾಯ್. ಹರೀಶ್ ಈಸ್ ಎ ಕ್ಲೆವರ್ ಬಾಯ್. ದ ಅಂಡರ್ಲೈನ್ ವರ್ಡ್ ಈಸ್. ದ ಅಂಡರ್ಲೈನ್ ವರ್ಡ್ ಈಸ್. ನೋಡಿ, ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಪಾಟ್ ಸರ್ಚ್ ಸ್ಪೀಚ್ಗಳ ಮೇಲೆ ಕೇಳಿರುವಂತಹ ಒಂದು ಕ್ವಶನ್ ಆಗಿದೆ. ಆಪ್ಷನ್ ಎ ಆಪ್ಷನ್ ಎ ವರ್ಬ್, ಆಪ್ಷನ್ ಬಿ ನೌನ್, ಆಪ್ಷನ್ ಸಿ ಅಡ್ಜೆಕ್ಟಿವ್, ಆಪ್ಷನ್ ಡಿ ಪ್ರಿಪೋಸಿಷನ್. ನೋಡಿ, ಇಲ್ಲಿ ಕೇಳಿದಾರವರು ಕ್ಲವರ್ ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋದು ಕ್ಲವರ್ ಅನ್ನೋ ಒಂದು ವರ್ಡಿಗೆ. ಇಲ್ಲಿ ವರ್ಬ್ ಕೊಟ್ಟಿದ್ರೆ ಅಲ್ಲಿ ಒಂದು ಆಕ್ಷನ್ ಇದ್ರೆ ಅದು ಏನಾಗ್ತಾ ಇತ್ತು, ವರ್ಬ್ ಆಗ್ತಾ ಇತ್ತು. ನೆಕ್ಸ್ಟ್ ನೌನ್, ಇಲ್ಲಿ ಪರ್ಸನ್ ನೇಮ್ಗೆ ಹರೀಶ್ ಅನ್ನೋ ಒಂದು ಹರೀಶ್ ಅನ್ನೋ ಒಂದು ವ್ಯಕ್ತಿಯ ನಿಮಗೆ ಅಂಡರ್ಲೈನ್ ಮಾಡಿದ್ರೆ ಅದು ಏನಾಗ್ತಾ ಇತ್ತು, ನೌನ್ ಆಗ್ತಾ ಇತ್ತು. ಇನ್ನು ಪ್ರನೌನ್, ಇಲ್ಲಿ ಹರೀಶ್ ಬದ್ಲಿ ಹೀ ಬಂದಿದ್ರೆ ಏನಾಗ್ತಾ ಇತ್ತು, ಅದು ಪ್ರನೌನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಕೇಳ್ತಾ ಇರೋದು ಏನಂದ್ರೆ ಅವರು ಅಡ್ಜೆಕ್ಟಿವ್. ಇಲ್ಲಿ ಒಂದು ಅಂಡರ್ಲೈನ್ ಮಾಡಿರೋ ಒಂದು ವರ್ಡ್ ಏನಾಗುತ್ತೆ, ಅದು ಅಡ್ಜೆಕ್ಟಿವ್, ವಿಚ್ ಶೋಸ್ ದ ಕ್ವಾಲಿಟಿ ಆಫ್ ನೌನ್. ವಿಚ್ ಶೋಸ್ ದ ಕ್ವಾಲಿಟಿ ಆಫ್ ನೌನ್ ಅಂಡ್ ಪ್ರನೌನ್, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಒಂದು ಪ್ರನೌನ್ ಆಗಿರ್ಬೋದು ಅಥವಾ ನೌನ್ ಆಗಿರ್ಬೋದು, ಅದ್ರದ್ದು ಒಂದು ಕ್ವಾಲಿಟಿಯನ್ನ ಯಾವ್ದು ತೋರಿಸುತ್ತೋ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಅಡ್ಜೆಕ್ಟಿವ್ ಅಂತೇಳಿ ಕರಿತಾ ಹೋಗ್ತೀವಿ. ಇಟ್ ಮೀನ್ಸ್ ಇಲ್ಲಿ ಹರೀಶ್ ಅನ್ನೋ ಹರೀಶ್ ಒಂದು ಕ್ವಾಲಿಟಿ ತೋರಿಸ್ತಾ ಇರೋದು ಯಾವ ವರ್ಡ್, ಇಲ್ಲಿ ಕ್ಲವರ್ ಅನ್ನೋದು. ಸೊ ಇಲ್ಲಿ ಆಪ್ಷನ್ ಸಿ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಈ ಮೂಲಕ ನಿಮಗೆ ತಿಳಿಸೋದು ಏನಂತಂದ್ರೆ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅನ್ನೋ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ನಿಮ್ಮ ಮುರಾರ್ಜಿಗಾಗಿರ್ಬೋದು ಅಥವಾ ನಿಮ್ಮ ನವೋದಯಕ್ಕಾಗಿರ್ಬೋದು ತುಂಬಾ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ಗಳನ್ನ ಒತ್ತು ತಂದಿರೋ ಒಂದು ಆ್ಯಪ್ ಆಗಿದೆ. ಈ ಒಂದು ಆ್ಯಪ್ ಅಲ್ಲಿ ನಿಮಗೆ ಇಷ್ಟೆಲ್ಲ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಎಲ್ಲ ವಿಷಯಗಳ ವಿಡಿಯೋ ಕ್ಲಾಸ್ ನಿಮಗೆ ಅಪ್ಡೇಟ್ ಇರುತ್ತೆ. ನೆಕ್ಸ್ಟ್ ಪ್ರತಿದಿನ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ, ಮತ್ತೆ ಪ್ರಶ್ನೆ ಪತ್ರಿಕೆಗಳು 17 ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ನೀಡ್ತಾ ಹೋಗ್ತಾರೆ. ಈ ರೀತಿಯಾಗಿರುವಂತಹ ಬಿಡಿ 17 ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ನೀಡ್ತಾ ಹೋಗುತ್ತಾರೆ. ಯಾಕೆಂತಂದ್ರೆ ಈ ಒಂದು ಕೋರ್ಸ್ ಅನ್ನ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ, 17 ಪ್ರಶ್ನೆ ಪತ್ರಿಕೆಗಳನ್ನ ಉಚಿತವಾಗಿ ನೀಡ್ತಾ ಹೋಗಲಾಗುತ್ತೆ. ಈ ಒಂದು ಕೋರ್ಸ್ ಅನ್ನ
ಆ್ಯಪನ್ನು ಡೌನ್ಲೋಡ್ ಮಾಡ್ತೀರಿ, ಒಂದು ಇದರಲ್ಲಿ ಯಾವುದಾದ್ರೂ ನಿಮ್ಮ ಇಂಟ್ರೆಸ್ಟ್ ಬಂದಿರೋ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಿ. ಈ ಪರ್ಚೇಸ್ ಮಾಡಿದವ್ರಿಗೆ ಆ ಒಂದು 17 ಕ್ವಶನ್ ಪೇಪರ್ ಏನಾಗುತ್ತೆ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ MK ಸ್ವಾಮಿ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ. ನೋಡಿ, 4th ಕ್ವಶನ್. ವಿಷ್ಣು ಆಸ್ಕ್ಡ್ ಪ್ರೇಮ್ ವಾಟ್ ಈಸ್ ದ ಮ್ಯಾಟರ್ ಅಬೌವ್ ದ ಸೆಂಟೆನ್ಸ್ ಈಸ್. ಈ ಒಂದು ಲೈನ್ ಅನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ. ವಿಷ್ಣು ಆಸ್ಕ್ಡ್ ಪ್ರೇಮ್ ವಾಟ್ ಈಸ್ ದ ಮ್ಯಾಟರ್. ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಕ್ವೆಶನಿಂಗ್, ಆಪ್ಷನ್ ಬಿ ಆನ್ಸರಿಂಗ್, ಆಪ್ಷನ್ ಸಿ ಕನ್ಫ್ಯೂಸಿಂಗ್, ಆಪ್ಷನ್ ಡಿ ಎಕ್ಸ್ಪ್ಲೇನಿಂಗ್. ಇಲ್ಲಿ ವಾಟ್ ಈಸ್ ದ ಮ್ಯಾಟರ್ ಈ ಒಂದು ಲೈನು ಏನನ್ನ ಸೂಚಿಸ್ತಾ ಇದೆ? ಇಲ್ಲಿ ಕ್ವಶನ್ ಅನ್ನ ಸೂಚಿಸ್ತಾ ಇದೆಯೋ, ಅಥವಾ ಆನ್ಸರ್ ಅನ್ನ ಸೂಚಿಸ್ತಾ ಇದೆಯೋ, ಅಥವಾ ಕನ್ಫ್ಯೂಸ್ ಅನ್ನ ಮಾಡ್ತಾ ಇದೆಯೋ, ಅಥವಾ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದೆಯೋ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಲೈನ್ ವಾಟ್ ಈಸ್ ದ ಮ್ಯಾಟರ್, ಏನ್ ಮ್ಯಾಟರ್ ಅಂತ ಹೇಳಿ ಕೇಳ್ತಾ, ಅಂದ್ರೆ ಇದು ಕ್ವಶನ್ ಅನ್ನ, ಅಂದ್ರೆ ನಾವು ಬೇರೆಯವ್ರಿಗೆ ಕ್ವಶನ್ ಅನ್ನ ಕೇಳ್ತಿದೀವಿ ಅಂತ ಅನಿಸ್ತಾ ಇದೆ. ಆಪ್ಷನ್ ಎ ಇಲ್ಲಿ ಕ್ವಶನಿಂಗ್ ಮೆಥಡ್. ಇದೇನಾಗುತ್ತೆ, ಇದು ಒಂದು ಕ್ವಶನಿಂಗ್ ಮೆಥಡ್, ಅಥವಾ ಇಲ್ಲಿ ಈ ಒಂದು ವರ್ಡ್ಸ್ ಗಳು ಕ್ವಶನಿಂಗ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಆಪ್ಷನ್ ಎ ಕ್ವಶನಿಂಗ್ ಇಸ್ ದ ರೈಟ್ ಆನ್ಸರ್. ನೋಡಿ, 5th ಕ್ವಶನ್ ಈ ರೀತಿ ಇದೆ. ದ ಫಾಸ್ಟ್ ಟೆನ್ಸ್ ಆಫ್ ಹ್ಯಾವ್. ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಇಟ್, ಆಪ್ಷನ್ ಬಿ ಹರ್ಟ್, ಆಪ್ಷನ್ ಸಿ ಹ್ಯಾಡ್, ಆಪ್ಷನ್ ಡಿ ಹೋಲ್ಡ್. ಅವ್ರಿಗೆ ಇಲ್ಲಿ ಕೇಳಿರೋದು ಏನಪ್ಪಾ ಅಂತಂದ್ರೆ ಫಾಸ್ಟ್ ಟೆನ್ಸ್. ನೋಡಿ, ಇಲ್ಲಿ ಹ್ಯಾವ್ ಹ್ಯಾಡ್ ಏನಾಗುತ್ತೆ, ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಟೆನ್ಸ್ ಗಳ ಮೇಲೂ ಕೂಡ ಕ್ವಶನ್ಸ್ ಗಳು ತುಂಬಾ ರೈಸ್ ಆಗ್ತಾ ಹೋಗುತ್ತೆ. ಸೊ ಟೆನ್ಸ್ ಗಳ ಮೇಲೂ ಕೂಡ ನೀವು ಹೆಚ್ಚಿನದಾಗಿ ಫೋಕಸ್ ಅನ್ನ ಮಾಡಲೇಬೇಕು. ನೀವು ಟೆನ್ಸ್ ಗಳನ್ನ ಈಸಿಯಾಗಿ ಕಲ್ತಿದ್ರಿ ಅಂದ್ರೆ ಈಸಿಯಾಗಿ ಒಂದು ಮಾರ್ಕ್ಸ್ ಅನ್ನ ನೀವು ತೆಗಿಬಹುದು. ನೋಡಿ, 6th ಕ್ವಶನ್ ಈ ರೀತಿ ಇದೆ. ದ ಅಪೋಸಿಟ್ ವರ್ಡ್ ಆಫ್ ಆಲ್ವೇಸ್. ಇಲ್ಲಿ ಅಪೋಸಿಟ್ ವರ್ಡ್ ಗಳನ್ನ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಅಲೋ, ಆಪ್ಷನ್ ಬಿ ಅಲೋನ್, ಆಪ್ಷನ್ ಸಿ ನೆವರ್, ಆಪ್ಷನ್ ಡಿ ನೇಟಿವ್. ಇಲ್ಲಿ ಆಲ್ವೇಸ್ಗೆ ಏನ್ ಬರುತ್ತೆ, ಅಪೋಸಿಟ್ ವರ್ಡ್ ನೆವರ್ ಬರುತ್ತೆ. ನೆವರ್ ಅನ್ನೋದು ಏನಾಗುತ್ತೆ, ಆಲ್ವೇಸ್ ಅನ್ನೋ ಒಂದು ವರ್ಡ್ಗೆ ಆಪೋಸಿಟ್ ಆಗ್ತಾ ಹೋಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್ ಈ ರೀತಿ ಇದೆ. ದ ಫ್ಲೂರಲ್ ಫಾರ್ಮ್ ಆಫ್ ಲೀಫ್. ನೋಡಿ, ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಫಸ್ಟ್ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಲೀವ್ ಎಸೆಸ್, ಆಪ್ಷನ್ ಸಿ ಲೀವ್ ಎಸೆಸ್, ಇದು ಕೂಡ ಬರೋದಿಲ್ಲ. ಇಲ್ಲಿ ಲೀವ್ಸ್, ಇದು ಕೂಡ ಬರೋಲ್ಲ. ಆಪ್ಷನ್ ಎ ಲೀವ್ಸ್. ಇಲ್ಲಿ ಲೀಫ್ ಇಂದು ಫ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಲೀವ್ಸ್ ಅನ್ನೋದು ಏನಾಗುತ್ತೆ, ಲೀವ್ಸ್ ಇಂದು ಒಂದು ಫ್ಲೂರಲ್ ಫಾರ್ಮ್ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The 7th question. He looks were cold. The rhyming with cold is. ಇಲ್ಲಿ ಏನ್ ಕೇಳಿದ್ದಾರೆ, ರೈಮಿಂಗ್ ವರ್ಡ್ ಅನ್ನ ಕೇಳಿದ್ದಾರೆ. ಯಾವ್ದು ಅಂದ್ರೆ ಕೋಲ್ಡ್ ರೈಮಿಂಗ್ ವರ್ಡ್ ಯಾವುದು ಅಂತೇಳಿ ನೋಡಿ. ಆಪ್ಷನ್ ಎ ಹೆಲ್ಡ್, ಆಪ್ಷನ್ ಬಿ ಕಾಲ್ಡ್, ಆಪ್ಷನ್ ಸಿ ಗೋಲ್ಡ್, ಆಪ್ಷನ್ ಡಿ ಗ್ಲೋಲ್ಡ್. ಇಲ್ಲಿ ನಿಮ್ಗೆ ಈಸಿಯಾಗಿ ರೈಮಿಂಗ್ ವರ್ಡ್ ಅನ್ನ ಪತ್ತೆ ಹಚ್ಚೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಏನಂದ್ರೆ ಇಲ್ಲಿ ಕೋಲ್ಡ್ ಅಥವಾ ಇಲ್ಲಿ ಯಾವ ಒಂದು ವರ್ಡ್ ಅನ್ನ ಕೊಟ್ಟಿರ್ತಾರೋ ಅದ್ರದ್ದು ಹಿಂದಿನ 2 ಅಥವಾ 3 ವರ್ಡ್ ಗಳು ಏನಾಗುತ್ತೆ ಸೇಮ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ OLD ಇಂದ ಎಂಡ್ ಆಗ್ತಿದೆ. ಇಲ್ಲಿ ಆಪ್ಷನ್ಸ್ ಗಳನ್ನ ನೀವು ಗಮನಿಸ್ತಾ ಹೋಗಿ. ಇದು ELD ಇಂದ ಎಂಡ್ ಆಗ್ತಿದೆ, ಇದು ಬರೋದಿಲ್ಲ. ನೆಕ್ಸ್ಟ್ ಇದು LED ಇಂದ ಎಂಡ್ ಆಗ್ತಿದೆ, ಅದು ಬರೋಲ್ಲ. ನೆಕ್ಸ್ಟ್ ಇದು LOD ಇಂದ ಎಂಡ್ ಆಗ್ತಿದೆ, ಬಟ್ ಇಲ್ಲಿ ಎಂಡ್ ಆಗ್ತಿರೋದು OLD ಇಂದ. ಕನ್ಫ್ಯೂಸ್ ಅನ್ನ ಮಾಡ್ಕೋಬಾರ್ದು. ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವೇಷನ್ ಅನ್ನ ಮಾಡಿ ಹಾಕ್ಬೇಕಾಗುತ್ತೆ. ನಿಮ್ಮನ್ನ ಕ್ಲಮ್ಸಿ ಮಾಡ್ತಾರೆ, ನಿಮ್ಮನ್ನ ಗೊಂದಲಕ್ಕೆ ಈಡ್ ಮಾಡ್ತಾರೆ. ಆಪ್ಷನ್ಸ್ ಗಳನ್ನ ನೋಡಿದಾಗ ಎಲ್ಲಾ ಆಪ್ಷನ್ಸ್ ಕೂಡ ರೈಟ್ ಅನ್ಸುತ್ತೆ, ಬಟ್ ಅಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಇರುತ್ತೆ. ಗ್ರಾಮೆಟಿಕ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಇರುತ್ತೆ. ನೀವು ಅವುಗಳನ್ನ ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿ ಹಾಕ್ಬೇಕಾಗುತ್ತೆ. ನೋಡಿ, ಇಲ್ಲಿ ಆಪ್ಷನ್ ಸಿ ಗೋಲ್ಡ್.
ಆಪ್ಷನ್ ಸಿ ಗೋಲ್ಡ್. ಇಲ್ಲಿ OLD ಇಂದ ಎಂಡ್ ಆಗ್ತಿದೆ, ಇಲ್ಲೂ ಕೂಡ OLD ಇಂದ ಎಂಡ್ ಆಗ್ತಿದೆ. ಈ ಕೋಲ್ಡ್ ಅನ್ನೋದು ರೈಮಿಂಗ್ ವರ್ಡ್ ಯಾವ್ದಾಗುತ್ತೆ? ಗೋಲ್ಡ್ ಅನ್ನೋದಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 9th question. The suffix of perfect is. The suffix of perfect is dash. Options ನೋಡ್ತಾ ಹೋಗಿ. Imperfect, unperfect, perfectly, perfecti. ಆಪ್ಷನ್ ಏನಿದೆ? ಇಂಪರ್ಫೆಕ್ಟ್ ಇದೆ. ಇದು ಇನ್ ಕೇಸ್ ಸಫಿಕ್ಸ್ ನ ಕೇಳಿದ್ರೆ ಇದು ಆಗ್ತಿತ್ತು ಮೇ ಬಿ. ನೆಕ್ಸ್ಟ್ ಅನ್ಪರ್ಫೆಕ್ಟ್ ಪ್ರಿಫಿಕ್ಸ್ ನ ಕೇಳಿದ್ರೆ ಆಗ್ತಿತ್ತು. ಇದು ಇಲ್ಲಿ ಸಫಿಕ್ಸ್ ನ ಕೇಳಿದರೆ ಇದು ಪ್ರಿಫಿಕ್ಸ್ ಗೆ ಬರ್ತಾ ಇತ್ತು. ಬಟ್ ಇಲ್ಲಿ ಕೇಳಿರೋದವರು ಸಫಿಕ್ಸ್. ಸಫಿಕ್ಸ್ ಮೀನ್ ಅಂತ್ಯ ಪ್ರತ್ಯಯ. ಇಲ್ಲಿ ಲಾಸ್ಟಿಗೆ LY ಇಂದ ಎಂಡ್ ಆಗಿದೆ. ಅಂತ್ಯ ಪ್ರತ್ಯಯದಲ್ಲಿ ವಾಕ್ಯಗಳಿಗೆ ನಾವು ಇನ್ನೊಂದು ಪದಗಳನ್ನ ಜೋಡಣೆ ಮಾಡ್ತೀವಿ. ಇಲ್ಲಿ LY ಅನ್ನ ಜೋಡಣೆ ಮಾಡಿದೆ. ಪರ್ಫೆಕ್ಟ್ ಅನ್ನೋ ಒಂದು ವರ್ಡ್ಗೆ LY ಅನ್ನ ಸೇರಿಸಿದೆ ಏನಾಗುತ್ತೆ? ಪರ್ಫೆಕ್ಟ್ಲಿ. ಇದು ಅಂತ್ಯ ಪ್ರತ್ಯಯ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪರ್ಫೆಕ್ಟ್ಗೆ ಸಫಿಕ್ಸ್ ವರ್ಡ್ ಯಾವುದು ಅಂತಂದ್ರೆ ಪರ್ಫೆಕ್ಟ್ಲಿ. ನೆಕ್ಸ್ಟ್ ನೋಡಿ 10th ಕ್ವಶನ್. ದ ಅಪೋಸಿಟ್ ಜೆಂಡರ್ ಆಫ್ ಮಾಂಕ್. ದ ಅಪೋಸಿಟ್ ಜೆಂಡರ್ ಆಫ್ ಮಾಂಕ್. ನಿಮ್ಮ ಜೆಂಡರ್ಸ್ ಗಳ ಮೇಲೆ ಒಂದು ಕ್ವಶನ್ ಪಕ್ಕಾ ಕೇಳ್ತಾರೆ. ಇವುಗಳ ಮೇಲೆ ನೀವು ಹೆಚ್ಚಿನದಾಗಿ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಜೆಂಡರ್ಸ್ಗಳು ಇಟ್ ಈಸ್ ನಾಟ್ ಸೋ ಈಸಿ. ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ನಿಮ್ಮ ಏಜಿನ ಮಕ್ಕಳಿಗೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಅವರು ಯಾವ ರೀತಿಯಾದ ಜೆಂಡರ್ಸ್ ಗಳ ಮೇಲೆ ಅಪೋಸಿಟ್ ಜೆಂಡರ್ ಆದ್ರೂ ಕೊಟ್ಟಿರ್ಬೋದು, ಅಥವಾ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದು ತುಂಬಾ ಇಲ್ಲಿ ನಮಗೆ ಗೊತ್ತಾಗಲ್ಲ. ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ ಅನ್ನೋದಕ್ಕೆ. ಅದಕ್ಕೆ ನೀವು ಯಾವಾಗ್ಲೂ ಕೂಡ ರೆಡಿ ಆಗಿರ್ಬೇಕು. ರೆಡಿ ಆಗಿದ್ರೆ ಈ ತರದ ಕ್ವಶನ್ಸ್ ಗಳಿಗೆ ನೀವು ಈಸಿಯಾಗಿ ಏನ್ ಮಾಡ್ತೀರಾ? ಆನ್ಸರ್ ಮಾಡ್ತಾ ಹೋಗ್ತೀರಾ. ನೋಡಿ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಆಂಟ್, ಆಪ್ಷನ್ ಬಿ ವಿಡೋ, ಆಪ್ಷನ್ ಸಿ ನನ್, ಆಪ್ಷನ್ ಡಿ ಸರ್ವೆಂಟ್. ಇಲ್ಲಿ ಫಸ್ಟ್ ನಾವು ಇದ್ರ ಅರ್ಥ ತಿಳ್ಕೊಬೇಕು. ಮಾಂಗ್ ಅಂದ್ರೆ ಸನ್ಯಾಸಿ ಅಂತ. ಮಾಂಗ್ ಅಂದ್ರೆ ಇಲ್ಲಿ ಸನ್ಯಾಸಿ ಅಂತ. ನೋಡಿ ಆಪ್ಷನ್ ಎ ಇದೆ ಆಂಟ್ ಅಂದ್ರೆ ಆಂಟಿ ಅಥವಾ ಚಿಕ್ಕಮ್ಮ ಅನ್ನೋ ಒಂದು ಪದ. ಆಂಟಿ ಅಂತ ಕರಿತೀವಲ್ವಾ, ಅದು ಆಂಟಿ ಆಗುತ್ತೆ. ನೆಕ್ಸ್ಟ್ ವಿಡೋ ಅಂದ್ರೆ ವಿಧವೆ. ವಿಧವೆ. ಇಲ್ಲಿ ಸಿ ನನ್ ಅಂದ್ರೆ ಸನ್ಯಾಸಿನಿ. ನನ್ನಂದ್ರೆ ಏನಿಲ್ಲಿ ಸನ್ಯಾಸಿನಿ. ಇಲ್ಲಿ ಸರ್ವೆಂಟ್ ಅಂತಂದ್ರೆ ಸೇವೆ ಮಾಡೋರಾಗಿರ್ಬೋದು, ಅಥವಾ ಸರ್ವಿಸ್ ಕೊಡೋರಾಗಿರ್ಬೋದು. ಇಲ್ಲಿ ನೋಡಿ ಆಪ್ಷನ್ ಸಿ ಏನಾಗುತ್ತೆ? ನನ್. ಮಾಂಕ್ ಆಪೋಸಿಟ್ ಜೆಂಡರ್ ಯಾವ್ದಿಲ್ಲಿ? ನನ್. ಸನ್ಯಾಸಿ, ಸನ್ಯಾಸಿನಿ. ಸನ್ಯಾಸಿ, ಸನ್ಯಾಸಿನಿ. ಆಪ್ಷನ್ ಸಿ ನನ್ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾವು 10 ಪ್ರಶ್ನೆಗಳನ್ನ ಕುರಿತು ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.